ಜಾತಿ ಧರ್ಮಗಳನ್ನು ಮೀರಿದ್ದು ಮನುಷ್ಯತ್ವ, ಮಾನವೀಯತೆ. ಬಸವಣ್ಣವ್ರದ್ದು ಒಂದು ಮಾತಿದೆ, ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಧರ್ಮದ ಮೂಲವಯ್ಯ, ದಯವೇ ಧರ್ಮದ ಸಕಲ ಪ್ರಾಣಿಗಳಲ್ಲಿ ಅಂತ. ಧರ್ಮದ ನೆಲೆಯ ಅರಿವಿಲ್ಲದವರು ಧರ್ಮದ ಅಜೆಂಡವನ್ನು ಇಟ್ಕೊಂಡ್ರೆ ಇನ್ನೊಂದು ಕಡೆ ಇವತ್ತು ಈ ರಾಜಕೀಯ ಚೆದರಾಟದಲ್ಲಿ ಯಾರೋ ಅಮಾಯಕರನ್ನ ಬಲಿ ತಗೊಳ್ಳೋದಿದೆಯಲ್ಲ, ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ ಬಲಿ ತಗೊಳ್ಳೋದಿದೆಯಲ್ಲ, ಅದು ನಿಲ್ಲಬೇಕು ಅನ್ನೋದಾದರೆ ನಮ್ಮ ನೆಲದ ಯುವಕರೇನಿದ್ದಾರೆ, ಅದು ಯಾವ ಧರ್ಮದ ಯುವಕರಾದರೂ ಅಷ್ಟೇ, ನಿಮಗೆ ಮೊದಲು ಬೇಕಾಗೋದು ಏನು ಅಂದರೆ ಮನುಷ್ಯತ್ವ ಅನ್ನುವ ನೆಲೆಯಲ್ಲಿ ನೀವು ಬದುಕೋದನ್ನ ಮೊದಲು ಕಲಿಬೇಕು. ಮನುಷ್ಯತ್ವದ ನೆಲೆಯಿಲ್ಲದ ಧರ್ಮ ಯಾವುದೂ ಅಲ್ಲ, ದಯವಿಲ್ಲದ ಧರ್ಮ ಯಾವುದೂ ಅಲ್ಲ, ಹಸಿದವರಿಗೆ ಊಟ ಹಾಕದ ಧರ್ಮ ಯಾವುದೂ ಅಲ್ಲ, ಬಾಯಾರಿ ಬಂದವರಿಗೆ ನೀರು ಕೊಡದ ಧರ್ಮ ಯಾವುದೂ ಅಲ್ಲ. ಮನುಷ್ಯನ ಥರ ನೋಡೋದು ಧರ್ಮದ ಮೂಲ ಅನ್ನೋದನ್ನ ಅರ್ಥ ಮಾಡ್ಕೊಂಬಿಟ್ರೆ ಭಾರಿ ಒಳ್ಳೆಯದು ಅಂತ ಅನಿಸುತ್ತೆ. ಅದಕ್ಕಾಗಿ ನಾನು ಮುಂದಿನ ವಾರ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಎರಡೂ ಧರ್ಮದ ಯುವಕರಿಗೆ ಒಂದಷ್ಟು ಈ ನಾಡಿನ ಅನೇಕರನ್ನ, ಹಿರಿಯರನ್ನ, ವಿಚಾರವಂತರನ್ನ, ಮಠಾಧೀಶರನ್ನ, ಕನ್ನಡದ ಮೇಲೆ ಪ್ರೀತಿ ಇರುವಂಥ ಮುಲ್ಲಾಗಳನ್ನ ಎಲ್ಲರನ್ನೂ ಇಟ್ಕೊಂಡು ಧರ್ಮ ಅಂದರೆ ಏನು ಅನ್ನುವ ಒಂದು ದೊಡ್ಡ ಸರ್ವಧರ್ಮಗಳ ಸಮಾವೇಶವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ನನಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಭಾಷೆ ವಿಚಾರದಲ್ಲಿ ಬನ್ರಪ್ಪ ಅಂತ ಹೇಳಿದ್ರೆ ಅಲ್ಲಿ ಭಾಷೆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋರು ಕಡಿಮೆ, ಧರ್ಮದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋರು ಜಾಸ್ತಿ. ಒಂದು ಹಿಂದೂ ಹುಡುಗ ಒಂದು ಮುಸಲ್ಮಾನ್ ಹುಡುಗಿ ಮಾತಾಡ್ಸೋಂಗಿಲ್ಲ, ಒಬ್ಬ ಮುಸಲ್ಮಾನ್ ಹುಡುಗ ಹಿಂದೂ ಹುಡುಗಿ ಮಾತಾಡ್ಸೋಂಗಿಲ್ಲ, ಅವನ್ನ ಇವ್ರು ಕೊಲೆ ಮಾಡೋದು, ಇವ್ರನ್ನ ಅವ್ರು ಕೊಲೆ ಮಾಡೋದು. ಹೀಗಾಗಿ ಯಾರಿಗೆ ಯಾರು ಯಾವ ವಿಚಾರಗಳು ಅಂತರಂಗದಲ್ಲಿ ಇರಬೇಕಾಗಿತ್ತೋ ಅದು ಇಲ್ಲದ ಕಾರಣ ಇಂಥ ರಾಕ್ಷಸ ಥರ ನಡ್ಕೊಳ್ಳುವಂಥದ್ದು ನೋಡ್ತಾ ಇದ್ದೀವಿ. ಅದಾಗಿ ಬೇಡ ಅಂತ ಹೇಳ್ತೀನಿ.